ಪೌಷ್ಟಿಕಾಂಶದ ಕಣಜ ಅಂತಲೇ ಹೇಳೋ ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸೊಪ್ಪನ್ನೆಲ್ಲ ಒಂದು ಬಟ್ಟೆಯಲ್ಲಿ ಸುತ್ತಿಟ್ರೆ ಆ ಸೊಪ್ಪು ಈ ಥರ ಬಿಟ್ಕೊಳ್ಳುತ್ತೆ. ಆಮೇಲೆ ನಿಮಗೆ ಕಡ್ಡಿ ಬೇಡ ಅಂತ ಅನ್ಸಿದ್ರೆ ಈ ಥರ ಕಡ್ಡಿನೆಲ್ಲ ದಪ್ಪ ದಪ್ಪ ಇರೋವಂಥ ಕಡ್ಡಿನೆಲ್ಲ ತೆಗೆದು ಸೋಸ್ಕೊಬೇಕು. ನಾನಿಲ್ಲಿ ಫಸ್ಟ್ ಏನು ಮಾಡ್ತೀನಿ ಅಂದರೆ ಕುಕ್ಕರಲ್ಲಿ 2 ವಿಷಿಲ್ ಕೂಗಿಸ್ಕೊತೀನಿ. ನಾನಿದಕ್ಕೆ ಅವರೆಬೇಳೆ ಯೂಸ್ ಮಾಡ್ತಿದ್ದೀನಿ. ಅವರೆಬೇಳೆ, 2 ಟೊಮೊಟೊ ಮತ್ತು ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ. ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ನಿಮಗೆ ಸಾಂಬಾರು ಅನ್ನೋದು ಒಂಥರ ಕಹಿ ಟೇಸ್ಟ್ ಬರುತ್ತಲ್ಲ, ಆ ಥರ ಬರಲ್ಲ. ಸೊ ಹಾಗಾಗಿ ಆದಷ್ಟು ಹಸಿಮೆಣ್ಸಿನ್ಕಾಯಿನೇ ಪ್ರಿಫರ್ ಮಾಡಿ. ನುಗ್ಗೆ ಸೊಪ್ಪು ನೀರನ್ನು ಜಾಸ್ತಿ ಇಳಿಯೋದ್ರಿಂದ ನೀರನ್ನು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ. ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಮಾತ್ರ ನಾನು ಸಾಂಬಾರ್ಗೆ ಹಾಕೊಂತೀನಿ, ಮಿಕ್ಕಿದ ಈರುಳ್ಳಿನ ಸೊಪ್ಪು ಒಗ್ಗರಣೆಗೆ ಹಾಕ್ಕೊತೀನಿ. ನಾನು ಒಟ್ಟಿಗೆ 2ಕ್ಕೂ ಒಂದೇ ಸರಿ ಕುಯ್ಕೊಂಡ್ಬಿಡ್ತೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ ಮತ್ತು 1.5 ಅಷ್ಟು ಈರುಳ್ಳಿ, ಇದಿಷ್ಟನ್ನು ಕುಯ್ಕೊಂಡು ಸೊಪ್ಪು ಒಗ್ಗರಣೆಗೆ ತೆಗೆದಿಟ್ಕೊತೀನಿ. ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊತೀನಿ. ನಾನಿಲ್ಲಿ ತೆಂಗಿನಕಾಯಿನ ಒಂದು ದೊಡ್ಡ ಒಪ್ಪಷ್ಟು ತುರಿದಿಟ್ಕೊಂಡಿದ್ದೀನಿ. ನಾನು ಕುಯ್ದಿದ್ದ ಅರ್ಧ ಈರುಳ್ಳಿ ಮತ್ತು ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಇಲ್ಲಿ ಸೊಪ್ಪು ಕೂಗಿರುತ್ತಲ್ಲ, ಆ ಸೊಪ್ಪನ್ನು ತೆಗೆದು ಸ್ವಲ್ಪ ಹೊತ್ತು ಓಪನ್ ಆಗಿ ಕುದಿಸ್ತೀನಿ. ಏಕೆ ಅಂದರೆ ಕಹಿ ಅಂಶ ಅನ್ನೋದೆಲ್ಲ ಹೋಗುತ್ತೆ ಈ ಥರ ಓಪನ್ ಆಗಿ ಕುದಿಸೋದ್ರಿಂದ. ಅದಾದಮೇಲಿಂದ ನಾನು ಸೊಪ್ಪು ಮತ್ತು ನೀರನ್ನು ಬೇರೆ ಮಾಡೋದಕ್ಕೆ ಈ ಥರ ಇದನ್ನ ಇಟ್ಕೊಂಡು ನಾನು ಸೊಪ್ಪನ್ನು ಬಸ್ಕೊತೀನಿ. ಹಿಂಗೆ ಮಾಡೋದ್ರಿಂದ ನಮಗೆ ಕಾಳು ಮಾತ್ರ ತಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ರುಬ್ಬೋದಕ್ಕೆ ನಾನು ಇಲ್ಲಿ ಬೇಯಿಸಿರೋಂಥ ಟೊಮೊಟೊ, ಮೆಣಸಿನ್ಕಾಯಿ, ಹಾಗೆ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದು ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು ಮತ್ತು ಜೀರಿಗೆ, ಹಾಗೆ ಹುಣಸೆಹಣ್ಣು, ತೆಂಗಿನಕಾಯಿ, ಇದಿಷ್ಟನ್ನು ಸೇರಿಸಿ ನಾನು ರುಬ್ಕೋತೀನಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಪ್ರಿಫರ್ ಮಾಡಲ್ಲ. ಯಾಕೆಂದರೆ ಜಾಸ್ತಿ ಕೀಟನಾಶಕ ಅನ್ನೋದೇನಾದರೂ ನಾವು ಹೊಡಿತೀವಿ ಅಂದರೆ ಅದು ಕೊತ್ತಂಬರಿ ಸೊಪ್ಪಿಗೆ ಮಾತ್ರ. ತೀರಾ ಅವಶ್ಯಕತೆ ಐತೆ ಅನ್ನೋದಕ್ಕೆ ಮಾತ್ರ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ. ಇದು ನನ್ನ ಕಡೆಯಿಂದ ಸಜೆಷನ್ನು. ಈಗ ನಾವು ರುಬ್ಬೋದಕ್ಕೆ ಅಂತ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದು ಅಷ್ಟನ್ನೆಲ್ಲ ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೊಬೇಕು. ನಾವು ರುಬ್ಬಿರೋ ಮಸಾಲೆನ ನೀರು ಬಸ್ತಿರೋಂಥ ನೀರಿಗೆ ಸೇರಿಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅದ ನೋಡಿಕೊಂಡು, ಅಂದರೆ ತೆಳ್ಳಗಾಗಿದೆ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಬೋದು. ನನಗಿಲ್ಲಿ ಕರೆಕ್ಟಾಗಿದೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಯಾವುದೇ ರೀತಿ ನೀರನ್ನು ಕೂಡ ಸೇರಿಸೋಲ್ಲ. ಮಿಕ್ಸ್ ಮಾಡಿದ್ದಾದಮೇಲೆ ಸಾಂಬಾರನ್ನ ಕಾಯಿಸೋದಕ್ಕೆ ಅಂತ ಇಟ್ಕೊಂಡ್ಬಿಡಬೇಕು. ಹಾಗೆ ಜೊತೆಗೆ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊತೀನಿ ನಾನು.
ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊತೀನಿ ನಾನು ಇದಕ್ಕೆ. ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಇದಿಷ್ಟನ್ನು ನಾನು ಒಗ್ಗರಣೆಗೆ ಹಾಕ್ಕೊಂಡು ಬಾಡಿಸ್ಕೊತೀನಿ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಇದೇ ಒಗ್ಗರಣೆನ ಸ್ವಲ್ಪ ತೆಗೆದು ನಾನು ಸಾಂಬಾರಿಗೆ ಹಾಕ್ಕೊತೀನಿ. ನಾನು ಸಾಂಬಾರಿಗೆ ಅಂತಲೇ ಎಕ್ಸ್ಟ್ರಾ ಒಗ್ಗರಣೆಯನ್ನು ಹಾಕೋಲ್ಲ ನಾನು. ಕೆಲವರು ನುಗ್ಗೆ ಸೊಪ್ಪಿನ ಸಾಂಬಾರಿಗೆ ಆಗಲಿ ಯಾವುದೇ ಸಾಂಬಾರಿಗಾದರೂ ಈ ಸಿಗೆ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು ಈ ಥರದಕ್ಕೆಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದನ್ನು ನೋಡ್ತಿದ್ದೀನಿ ನಾನು. ಆದರೆ ಆ ಥರ ಎಲ್ಲ ಮಾಡೋದ್ರಿಂದ ಈ ಸೊಪ್ಪಿನ ಫ್ಲೇವರ್ ಅನ್ನೋದೇ ಸಿಗೋಲ್ಲ ನಮಗೆ. ಬರೀ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪಿನ ಫ್ಲೇವರ್ ಸಿಗುತ್ತೆ. ನಾವು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒರಿಜಿನಲ್ ಟೇಸ್ಟು ನಾವು ಫೀಲ್ ಮಾಡ್ಬೋದು. ಈಗ ಸೊಪ್ಪಿಗೆ ಎಲ್ಲ ನಾವು ಏನು ಮಾಡಿದ್ದೀವಿ ಅಂದರೆ ಸೊಪ್ಪಿಗೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗಿ ಒಂಥರ ಸೌಂಡ್ ಬರುತ್ತೆ ಸುಯಿ ಅಂತ. ಆ ಥರ ಅದಾದಮೇಲೆ ಆ ಸೊಪ್ಪಿಗೆ ಉಪ್ಪು ಖಾರ ತೆಂಗಿನಕಾಯಿ ಫ್ಲೇವರ್ ಎಲ್ಲ ಬಿಟ್ಕೊಂಡಿರುತ್ತೆ ಅಂತ ನಾನು ಆಫ್ ಮಾಡ್ತಿದ್ದೀನಿ. ಸಾಂಬಾರು ಅಷ್ಟೇ ಸ್ವಲ್ಪ ಹೊತ್ತು ಮಳ್ಸಿದ್ರೆ ಸಾಕು, ಒಂದು ಸ್ವಲ್ಪ ಮಳ್ಳಿದ್ರೆ ಸಾಕು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ ಸಾಂಬಾರನ್ನ ಮಳ್ಸಲ್ಲ, ಅದು ಬೇರೆ ರೀತಿ ಸುಮ್ಮನೆ ಜಸ್ಟ್ ಏನೂ ಇಲ್ಲ ಏನು ಎಣ್ಣೆಗೇನು ಹಾಕ್ದೇನೆ ನಾರ್ಮಲ್ ಆಗಿ ಮಾಡ್ಕೋತಾರಲ್ಲ, ಬರೀ ಈ ಉಪ್ಪು ಖಾರ ಹುಣಸೆಹಣ್ಣು ಬೆಳ್ಳುಳ್ಳಿ ಇದಿಷ್ಟೇ ಹಾಕಿ ತೆಂಗಿನಕಾಯಿ ಏನು ಹಾಕಿ ಆ ಥರ ಮಾಡೋರು ಮಳ್ಳಿಸ್ದೇನೆ ಸುಮ್ಮನೆ ಬಿಸಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಈ ಥರ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೇಯಿಸ್ಕೊಂಡು ರುಬ್ಬೋದ್ರು ಈ ಥರ ಮಳ್ಸಿದ್ರೆ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈ ಸಾಂಬಾರು ಮಳ್ತು ಅಂದರೆ ನುಗ್ಗೆ ಸೊಪ್ಪಿನ ಬಸ್ಸಾರು ಕೂಡ ರೆಡಿ ಆಗುತ್ತೆ. ಆದಷ್ಟು ಎಲ್ಲರಿಗೂ ನಾನು ಹೇಳೋದೇನು ಅಂದರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸರಿ ಆದ್ರೂ ನುಗ್ಗೆ ಸೊಪ್ಪಿನ ಪಲ್ಯನೋ ಅಥವಾ ಯಾವುದೋ ಒಂದು ರೀತಿಯಲ್ಲಿ ನುಗ್ಗೆ ಸೊಪ್ಪನ್ನ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದೇ ರೀತಿ ಹಳ್ಳಿ ಶೈಲಿಯ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ. ಯಾರು